ಸರ್ ಜಾಸ್ತಿ ಎದುರಿಸ್ಬಿಟ್ಟಂಗಿದ್ದೀರಾ ನೀವು. ಪವರ್ ಮಿನಿಸ್ಟರ್ ಬರ್ತಾರೆ ಅಂತ ಎದುರ್ಕೊಂಡ್ಬಿಟ್ಟಿದೆ ಸರ್. ಅದೇ ಸರ್, ಎದುರ್ಕೊಂಡು ಜಾಸ್ತಿ ಮಾಡ್ಬಿಟ್ಟಂಗಿದ್ದಾರೆ ಸರ್. ನೀವು ಬರ್ತೀರಾ ಅಂತ ಅಂದ್ಬಿಟ್ಟು ಪವರ್ ಎದುರ್ಕೊಂಡ್ಬಿಟ್ಟಿದೆ ಸರ್. ನೀವೇನು ಹೇಳ್ತೀರಾ, ಎದುರ್ಕೊಂಡಿದ್ದೀರ ಅಂತ ಹೇಳ್ತೀರಾ. ಎದುರ್ಕೊಂಡು ಪವರ್ ಹಂಗೆ ಹೋಗ್ಬೇಕು, ಇರ್ಬೇಕಲ್ಲ. ಬಂತು ಈಗ ಏನಾಗಿದೆ, ಸ್ಮಾಲ್ ಟೆಕ್ನಿಕಲ್ ನಮ್ಮ ಡಿಪಾರ್ಟ್ಮೆಂಟ್ ಇದಲ್ಲ, ಅದೇನಾಗಿದೆ ಇದಕ್ಕೆ ಪವರ್ ಟ್ಯಾಕ್ಸ್ ಇದೆ, ಅದಕ್ಕಿಂತ ಜಾಸ್ತಿ ಈಗ ಅವರು ಅದೊಂದು ಸ್ವಲ್ಪ ಜಾಸ್ತಿ. ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಅಕ್ಷತ. ಇಡೀ ರಾಜ್ಯದ ಪವರ್ ಸಪ್ಲೈ ಇಂಧನ ಸಚಿವರ ಕೈಯಲ್ಲಿರುತ್ತೆ. ಆದ್ರೆ ಅಂತಹ ಪವರ್ ಮಿನಿಸ್ಟರ್ಗೆ ವಿದ್ಯುತ್ ಕೈ ಕೊಟ್ರೆ ಹೇಗಿರಬೇಡ? ಹೌದು, ಅದು ಒಂದಲ್ಲ ಎರಡಲ್ಲ 3-4 ಬಾರಿ ವಿದ್ಯುತ್ ಕಟ್ ಆಗಿದೆ. ಈ ಕುರಿತು ಒಂದು ಸ್ಟೋರಿ ಇದೆ. ಕೋಲಾರದಲ್ಲಿ ನಿನ್ನೆ ಇಂಧನ ಸಚಿವ ಕೆ.ಜೆ. ಜಾರ್ಜ್ ಪ್ರವಾಸ ಹಮ್ಮಿಕೊಂಡಿದ್ದು. ಬೆಳಿಗ್ಗೆ 10:30 ಸುಮಾರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಸಚಿವ ಕೆ.ಜೆ. ಜಾರ್ಜ್ ಆಗಮಿಸಿದರು. ಸಚಿವರು ಬರ್ತಾ ಇದ್ದಂತೆ ಕಾಂಗ್ರೆಸ್ ಕಚೇರಿಯಲ್ಲಿ ವಿದ್ಯುತ್ ಕಟ್ ಆಯಿತು. ಆಕಸ್ಮಿಕವಾಗಿ ವಿದ್ಯುತ್ ಹೋಗಿರಬಹುದು ಅಂತ ಅರಿತ ಸಚಿವರು ಸಭೆಯನ್ನ ಹಾಗೆ ಮುಂದುವರೆಸಿದರು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಸಭೆ ಮುಗಿಸಿದ್ರು. ಕೂಡ ವಿದ್ಯುತ್ ಬರಲಿಲ್ಲ. ಬಳಿಕ ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಾಧಾನ್ಯ ಕಾರ್ಯಕ್ರಮದ ಈ ವೇಳೆ ಕೂಡ ವಿದ್ಯುತ್ ಹೋಗಿತ್ತು. ವಿದ್ಯುತ್ ಕಣ್ಣ ಮುಚ್ಚಾಲೆ ಆಟಕ್ಕೆ ಬೇಸಿಟ್ಟ ಸಚಿವ ಕೆ.ಜೆ. ಜಾರ್ಜ್ ಬೆಸ್ಕಾಂ ಅಧಿಕಾರಿಗಳಿಗೆ ಸಭೆಯಲ್ಲಿಯೇ ಕ್ಲಾಸ್ ತೆಗೆದರು. ನಂತರ ಬೆಂಗಳೂರಿಗೆ ಹೋಗುವಾಗ ಇ ಶೋಭಾ ಅವರನ್ನ ತೀವ್ರ ತರಾಟೆ ತೆಗೆದುಕೊಂಡ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇನ್ನು ವಿದ್ಯುತ್ ಕಿರಿಕಿರಿ ಬಗ್ಗೆ ನಾನು ಅಡ್ಜಸ್ಟ್ ಮಾಡಿಕೊಳ್ಳುವೆ, ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಾಗ ವಿದ್ಯುತ್ ಸಮಸ್ಯೆ ಆಗಬಾರದು, ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸಚಿವರು ಎಚ್ಚರಿಕೆಯನ್ನ ನೀಡಿದರು. ಇನ್ನು ಸಭೆಯಲ್ಲಿ ವಿದ್ಯುತ್ ಹೋಗಿ ಬರ್ತಾ ಇರೋದ್ರಿಂದ ಅಧಿಕಾರಿಗಳು ಮತ್ತು ಜನರ ಮುಂದೆ ಮುಜುಗರಕ್ಕೀಡಾದ ಸಚಿವ ಕೆ.ಜೆ. ಜಾರ್ಜ್ ರಾಜ್ಯದಲ್ಲಿ ಎಲ್ಲೂ ವಿದ್ಯುತ್ ಸಮಸ್ಯೆ ಇಲ್ಲ, ಸಮರ್ಪಕವಾಗಿ ವಿದ್ಯುತ್ನ ಎಲ್ಲೆಡೆ ಸರಬರಾಜು ಮಾಡಲಾಗ್ತಾ ಇದೆ, ಇಲ್ಲಿ ಸಹ ವಿದ್ಯುತ್ ಸಮಸ್ಯೆ ಇಲ್ಲ, ಓವರ್ಲೋಡ್ನಿಂದ ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಯುಪಿಎಸ್ಗೆ ಸಂಪರ್ಕ ನೀಡಿದ್ರಿಂದ ವಿದ್ಯುತ್ ಟ್ರಿಪ್ ಆಗಿದೆ ಅಂತ ಸಮರ್ಥನೆ ನೀಡಿದ್ರು. ಜೊತೆಗೆ ಅಧಿಕಾರಿಯನ್ನ ಕರೆದು ಮಾಧ್ಯಮಗಳಿಗೆ ವಿವರಣೆ ನೀಡುವಂತೆ ಬೆಸ್ಕಾಂ ಅಧಿಕಾರಿಗೆ ತಿಳಿಸಿದ್ರು. ನಮ್ಮ ಬೆಸ್ಕಾಂನಿಂದ ಸಮಸ್ಯೆ ಆಗಿಲ್ಲ, ಜನರೇಟರ್ ಮೂಲಕ ವಿದ್ಯುತ್ ಸಂಪರ್ಕ ಕೊಟ್ಟಿದ್ರಿಂದ ಸಮಸ್ಯೆ ಆಗಿದೆ ಅಂತ ಸಚಿವರ ಮುಂದೆ ಅಧಿಕಾರಿ ಸಮಜಾಯಿಷಿ ನೀಡಿದ್ರು. ಒಟ್ಟಾರೆ ಇಂಧನ ಸಚಿವ ಜಾರ್ಜ್ ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟಿನಿಂದ ಕರೆಂಟ್ ಶಾಕ್ ಕೊಡುವ ಮೂಲಕ ಮುಜುಗರಕ್ಕೀಡು ಮಾಡಿದ್ದಂತೂ ಸುಳ್ಳಲ್ಲ. ಘಟನೆ ಸಂಬಂಧ ಸರ್ಕಾರಕ್ಕೂ ಮುಜುಗರವಾಗಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ನಮಸ್ಕಾರ.